ಉಳ್ಳಿ ಎಷ್ಟು ಬೇಕು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಸಿಜ್ಜು ಸೂಪರ್ ಆಗಿ ಕಾಣಿಸ್ತಾ ಇದ್ದಾಳೆ, ಇವಾಗ ಹುಡುಗಿ ಆಗಿದ್ದಾಳೆ ಇಷ್ಟು ದಿನದಿಂದ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಾರದ ಪೂಜೆ ಮನೆಯಲ್ಲಿ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಕೊನೆ ಶ್ರಾವಣ ಶನಿವಾರ ಅನಿಸುತ್ತೆ, 23 ಇವತ್ತು. ಎಲ್ಲರೂ 16ಗೆ ಮುಗಿದೋಯ್ತು ಅಂತಾರೆ. ಕ್ಯಾಲೆಂಡ್ರದಲ್ಲಿ ನೋಡಿದ್ರೆ ನೋಡಿ, ಕ್ಯಾಲೆಂಡ್ರದಲ್ಲಿ 23ನೇ ತಾರೀಕು 4ನೇ ಶನಿವಾರ ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗ ಕೊನೆ ಆಯಿತು ಏನೋ ಗೊತ್ತಿಲ್ಲ. ಆದ್ರೂ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಬೆಳಗ್ಗೆಯಿಂದ ಬೇಗನೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಇವಾಗ 10:30 ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ಹೋಗ್ತಾ ಇದ್ದೀರಿ, ಏನರಲ್ಲಿ ಹೋಗ್ತಾ ಇದ್ದೀರಿ ಎಲ್ಲ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಕೊನೆ ಗಂಟ ನೋಡಿ. ಬೆಳಗ್ಗೆ ಎಲ್ಲ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ವೀಡಿಯೋಸು, ಅದನ್ನು ನೋಡ್ಕೊಂಬನ್ನಿ. ನಾನು ಇವಾಗ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ. ಇವಾಗ ನಾನು ರೆಡಿಯಾಗಿ ಬರ್ತೀನಿ. ನೀವು ಅಷ್ಟೊತ್ತು ಮಾರ್ನಿಂಗ್ ಆ್ಯಸ್ ಯೂಶುವಲ್ ಗಂಜಿ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ. ಸೊ ಈ ಗಂಜಿ ಅಂತೂ ನಮ್ಮ ಯಜಮಾನ್ರಿಗೆ ತುಂಬಾ ಬೆನಿಫಿಟ್ ಕೊಟ್ಟಿದೆ. ತುಂಬಾ ವೆಯ್ಟ್ ಲಾಸ್ ಆಗಿದ್ದಾರೆ ಮತ್ತು ಅವ್ರಿಗೆ ಹೆಲ್ತಲ್ಲೂ ಕೂಡ ಚೇಂಜಸ್ ನೋಡಿದ್ದಾರೆ. ಸೊ ಹಾಗಾಗಿ ಅವರು ತಪ್ಪದಿರ ಪ್ರತಿ ದಿನ ಬೆಳಗ್ಗೆ ಗಂಜಿ ಕುಡಿತಾ ಬರ್ತಾಯಿದ್ದಾರೆ. ಸೊ ಹಾಗೆ ನಾನು ಶನಿವಾರ ಆಗಿರೋದ್ರಿಂದ ಬೇಳೆ ಸಾರು ಮಾಡಿದ್ದೀನಿ. ಮಕ್ಕಳದು ಟಿಫನ್ ಏನಿಲ್ವಲ್ಲ, ಹಾಗಾಗಿ ತಗೊಂಡೋಗೋದಿಲ್ಲ, ತಿಂದ್ಕೊಂಡು ಹೋಗ್ತಾರೆ. ಅದಕ್ಕೆ ಬೇಳೆ ಸಾರು ಮತ್ತು ಒಂದು ಸೈಡಲ್ಲಿ ಅನ್ನ ಮಾಡ್ತಾಯಿದ್ದೀನಿ, ಇನ್ನೊಂದು ಸೈಡಲ್ಲಿ ಗಂಜಿ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಥರ ಇದೆ. ಇವತ್ತು ಕೊನೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ವಾರದ ಪೂಜೆ ಎಲ್ಲ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಮಕ್ಕಳು ಯಜಮಾನ್ರೆಲ್ಲ ಡ್ಯೂಟಿಗೆ ಹೋದ್ಮೇಲೆ ಬಾಗಿಲೆಲ್ಲ ತೊಳ್ದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಮನೆ ಒರೆಸ್ಕೊತಾ ಇದ್ದೀನಿ. ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಈಗ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಮ್ಮನೇಲಿ ಶ್ರಾವಣ ಶನಿವಾರ ಕೊನೆ ದಿನದ ವಾರದ ಪೂಜೆ ನಮ್ಮನೆ ದೇವರಿಗೆ ಕಂಪ್ಲೀಟ್ ಆಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈಗ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸ್ಯಾರಿ ಉಟ್ಕೊಬೇಕಾಗಿತ್ತು, ಟೈಮ್ ಬೇರೆ ಆಗೋಗಿತ್ತು. ನನಗೆ ಸ್ಯಾರಿ ಉಟ್ಕೊಳೋದಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಡ್ರೆಸ್ಸೇ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ನನ್ನ ಡ್ರೆಸ್ ಹೀಗಿದೆ, ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇವಾಗ ಹೋಗೋಣ ಬನ್ನಿ. ಈಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ವೆಂಕಟೇಶ್ವರ ಸ್ವಾಮಿಗೆ. ಸೊ ನೋಡ್ಬೋದು. ನಾನು ಕೂಡ ಖುಷಿಯಾಗಿ ನೆಮ್ಮದಿಯಾಗಿ ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂಡು ಈಗ ನಮಸ್ಕಾರ ಹಾಕ್ಕೊಂಡು ಕೂತಿದ್ದೀನಿ. ಹಾಗೆ ಪ್ರಸಾದ ಬಂದು ಏನು ಕೊಟ್ಟರು ಗೊತ್ತಾ, ಉಪ್ಪಿಟ್ಟು ಮತ್ತು ಪೊಂಗಲ್ ಕೊಟ್ಟರು, ಸಿಹಿ ಪೊಂಗಲ್ಲು. ಅಲ್ಲೇ ತಿಂದು ಮತ್ತೊಂದು ಸತಿ ತಗೊಂಡು ಮಕ್ಕಳಿಗೆ ಮನೆಗೆ ತಗೊಂಬಂದಿದ್ದೀನಿ. ಸೊ ಈಗ ಇನ್ನು ಮತ್ತೊಂದು ಸತಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಪ್ರಸಾದ ಎಲ್ಲ ತಿಂದಿದ್ದಾದಮೇಲೆ. ಈಗ ನಮ್ಮಕ್ಕ ದೇವ್ರಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಾನು ನಮ್ಮ ಅಜ್ಜಿ ಆಟೋಲ್ಲಿ ಬಂದ್ರಲ್ವ, ಇವರು ಆಮೇಲೆ ಗಾಡಿಯಲ್ಲಿ ಬಂದಿದ್ದು. ಸೊ ಹಾಗಾಗಿ ನಾವು ದೇವ್ರ ದರ್ಶನ ಎಲ್ಲ ಮಾಡಿ ಪ್ರಸಾದ ತಗೊಂಡು ಕೂತಿದ್ವಿ. ಇವರು ಈಗ ಬಂದು ದೇವ್ರ ದರ್ಶನ ಮಾಡಿ ಇವಾಗ ಪ್ರಸಾದ ತಗೊತಾ ಇದ್ದಾರೆ. ಇವ್ರಿಗೆ ವೆಯ್ಟ್ ಮಾಡ್ತಾಯಿದ್ರಿ. ಸೊ ಪ್ರಸಾದ ಎಲ್ಲ ತಗೊಂಡು ಮಾತಾಡಿಕೊಂಡು ಕೂತ್ಕೊಂಡು ಆಮೇಲೆ ಇವ್ರ ಜೊತೆಗೆ ನಾನು ಗಾಡಿಯಲ್ಲಿ ಬಂದೆ. ನಮ್ಮ ಅಜ್ಜಿ ಮತ್ತು ಇನ್ನೊಂದು ಅಕ್ಕ ಅವ್ರ ತಮ್ಮ ಗಾಡಿಯಲ್ಲಿ ಬಂದರು. ಸೊ ಇಲ್ಲಿ ವಾಯ್ಸ್ ಯಾಕೆ ಕೊಟ್ಟಿಲ್ಲ ಅಂದರೆ ಸಾಂಗ್ ಹಾಕಿದ್ರು ದೇವಸ್ಥಾನದಲ್ಲಿ, ಅದಕ್ಕಾಗಿ. ದೇವಸ್ಥಾನಕ್ಕೆ ಹೋಗಿ ಬಂದ್ರಿ. ಐನೋರು ಹೇಳಿದ್ರು ಇದೇ ಲಾಸ್ಟು ಕೊನೆ ಶ್ರಾವಣ ಶನಿವಾರ ಅಂತೆ. ಸೊ ನಾನು 4 ವಾರದಲ್ಲಿ ದೇವ್ರ ದರ್ಶನನೇ ಮಾಡಿರಲಿಲ್ಲ ವೆಂಕಟರಮಣ ಸ್ವಾಮಿನ. ಸೊ
ಎಲ್ಲರೂ ಹೋದ ಶನಿವಾರನೇ ಕೊನೆ ಆಯಿತು ಅಂತ ಇದ್ದರು. ಅಯ್ಯೋ ಶ್ರಾವಣ ಶನಿವಾರದಲ್ಲಿ ನಮ್ಮ ಮನೆ ದೇವ್ರ ದರ್ಶನ ಮಾಡಿಲ್ವಲ್ಲ ಅಂತ ತುಂಬ ಬೇಜಾರಾಗಿದ್ದೆ. ಹೆಂಗೋ ಈ ಕೊನೆ ಶ್ರಾವಣ ಶನಿವಾರ ದಿನ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ತುಂಬ ಖುಷಿ ಆಯಿತು. ಹಾಗೆ ಪ್ರಸಾದ ಕೊಟ್ಟರು, ತಿಂದ್ಕೊಂಡು ಬಂದೆ. ಹೋಗುವಾಗ ಆಟೋಲ್ಲಿ ಹೋಗಿದ್ದು, ಬರೋವಾಗ ಗಾಡಿಗೆ ಬಂದ್ರಿ. ಪ್ರಸಾದ ಏನು ಕೊಟ್ಟರು ಗೊತ್ತಾ? ಉಪ್ಪಿಟ್ಟು ಮತ್ತು ಪೊಂಗಲ್ ಕೊಟ್ಟಿದ್ದಾರೆ, ಸಿಹಿ ಪೊಂಗಲು. ನಾನು ಅಲ್ಲೇ ತಿಂದ್ಬಿಟ್ಟು ಮಕ್ಕಳಿಗೆ ಇವಾಗ ಬರ್ತಾರೆ 12:45, ಇವತ್ತು ಶನಿವಾರ ಅಲ್ವಾ, ಹಾಫ್ ಡೇ. ಸೊ ಅವ್ರಿಗೂ ದೇವ್ರ ಪ್ರಸಾದ ಕೊಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಇವಾಗ ಟೈಮ್ ಬಂದು 12:30 ಆಯಿತು. ಇನ್ನೊಂದು 10 ನಿಮಿಷ ಬಿಟ್ಟು ಇವಾಗ ಸ್ಕೂಲ್ಗೆ ಹೋಗಿ ನನ್ನ ಮಕ್ಕಳನ್ನ ಕರ್ಕೊಂಬರ್ಬೇಕು. ಸೊ ಹೀಗಿತ್ತು. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಓಕೆನಾ? ಸ್ಕೂಲ್ಗೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದು ಮತ್ತೆ ಸಿಗ್ತೀನಿ. ಈಗ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಬಂದು ಅವ್ರಿಗೆ ಮಧ್ಯಾಹ್ನದ ಊಟ ಪ್ರಸಾದ ಎಲ್ಲ ಕೊಟ್ಟು ನಾನು ಊಟ ಮಾಡಿ, ಬೆಳಗ್ಗೆಯಿಂದ ಉಪವಾಸ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಲ್ಲಿ ಪ್ರಸಾದ ತೊಗೊಂಡಿದ್ನಲ್ಲ, ಆಮೇಲೆ ಮಕ್ಕಳು ಬಂದಮೇಲೆ ಮಕ್ಕಳ ಜೊತೆ ಮಧ್ಯಾಹ್ನ ಊಟ ಮಾಡಿದ್ದು. ಸೊ ಇವಾಗ ಹುಳಿಕಾಳು ಆಯ್ತಾ ಇದ್ದೀರಿ ಎಲ್ಲರೂ. ನೋಡ್ತೀರಿ 1 kg ಐದಿರ ಇರ್ಬೇಕು, ಇಬ್ರಿಗೂ ಐತೆ. ಅವಳು ಒಂದೊಂದೇ ಎಣಿಸ್ತಾವಳೆ, 1 2 3 1. ನೀನು ಒಂದೊಂದು ಕಾಳು ಎತ್ತಿಕ್ತಾ ಇದೀಯಾ? ನೋಡು, ಒಂದು 10 kg ಐತೆ ತಾನೇಜ್ಜಿ. ಅಮ್ಮೂಟೆ 10 kg ಇಲ್ಲ. ಎಷ್ಟೈತೆ ಅಜ್ಜಿ? 5 kg. ಸುಮ್ಮನೆ ರಜ್ಜಿ, ಹುಳಿ ಕಾಳು 1 kg ಇಷ್ಟೇ ಬರೋದು. 10 kg ಹಾಂ ಆಗಿರೋ ಒಂದಷ್ಟು, ಅದೇ 10 kg ಐತೆ. ಚೆನ್ನಾಗಿ ಗುಜ್ಜ ಅಷ್ಟೇ, ಏನಷ್ಟೇ. ಹಾಂ ಎಲ್ಲರೂ ಆಯೋಣ ಇವಾಗ. ಸಿಜ್ಜು ಫ್ರೆಶ್ ಅಪ್ ಆದ್ಲು. ಸಿಜ್ಜು ಬಾ, ಹಿಂಗನ್ನ ಹಿಂಗನ್ನ. ಓಹೋ, ನೀನು ಯಾವುದು ಆಯಲ್ಲ ನೋಡ್ತೀನಿ ಇವಾಗ. ಪ್ರೂಫು ಹಿಂಗನ್ನು ಬರ್ಲಾ? ಬೇಗ ಮಾಟ್ಲಾ? ನಿಮ್ಮ ಅಜ್ಜಿ 4:15, 1 ಗಂಟೆ ಇವಾಗ ಟೈಮು. ನಾನು 2 ಗಂಟೆ ಗಂಟ ಆಯ್ತೀನಿ. ಬೇಗ ಆಯ್. ನಾನು 2 ಗಂಟೆಗೆ ಆಟ ಆಡಕ್ಕೆ ಹೋಗ್ಬೇಕು. ನಿಮ್ಮ ಅಪ್ಪನ ಫೋನ್ ಮಾಡಿ ಹೇಳ್ಬಿಟ್ಟು ಹೋಗು. ಇವಾಗ ಸ್ಟಾರ್ಟ್ ಮಾಡೋಣ. ಇತ್ತಾಗ್ತಾಳೆ ನೋಡು. ಆಯ್ತು. ಸಿಜ್ಜು ಬಾ. ಹೆಂಗಿದೆ ನಮ್ಮ ಸಿಜ್ಜು ಲುಕ್ಕು? ಸಿಜ್ಜು ಸೂಪರಾಗಿ ಕಾಣಿಸ್ತಾ ಇದ್ದಾಳೆ. ಇವಾಗ ಹುಡುಗಿ ಆಗಿದ್ದಾಳೆ. ಇಷ್ಟು ದಿನದಿಂದ ಹುಚ್ಚಿ ಥರ ಇದ್ಲು ತಾನೇ ಹುಚ್ಚರಿ. ಇವಾಗ ನೋಡಿ ಎಷ್ಟು ಚೆನ್ನಾಗಳೆ, ಕಣ್ಣು ಮೂತಿ ಕ್ಯೂಟ್. ಯಾರನ್ನೋ ನೋಡ್ತಾವಳೆ, ಯಾರನ್ನ ನೋಡ್ತಾವಳ ಗೊತ್ತಿಲ್ಲ. ಸೂಪರ್ ನನ್ನ. ಸೊ ಇವಾಗ ಏನು ಮಾಡ್ತಾ ಇದ್ದೀರಿ ಗೊತ್ತಾ? ಹೋಟ್ಲಿಂದ ಊಟ ತರಿಸಿದ್ದೀರಿ. ನೈಟ್ ಅಡುಗೆ ಮಾಡಿಲ್ಲ ಇವತ್ತು. ಅಡುಗೆ ಮಾಡೋದು ಬೇಡ, ಹೋಟ್ಲಲ್ಲೇ ತರಿಸಿ ತಿನ್ನೋಣ ಅಂಥೇಳಿ ಎಲ್ಲರಿಗೂ ಏನೇನು ಬೇಕು ಅಂತ ಕೇಳಿ ಹೋಗಿ ನಮ್ಮ ಯಜಮಾನ್ರು ತಗೊಂಬಂದಿದ್ದಾರೆ. ಸೊ ಏನೇನು ಗೊತ್ತಾ? ನನಗೆ ನನ್ನ ಮಗಳಿಗೆ ಮಸಾಲೆ ದೋಸೆ, ಹಾಗೆ ಸೆಟ್ ದೋಸೆ, ನನ್ನ ಮಗ ಬಿಸಿಬೇಳೆ ಬಾತು ಮತ್ತು ಪಲಾವು, ನಮ್ಮ ಯಜಮಾನ್ರು ಪೂರಿ, ಇಡ್ಲಿ, ಇಷ್ಟು ಐಟಮ್ ತಂದಿದ್ದೀರಿ. ಎಲ್ಲನೂ ಟೇಸ್ಟ್ ಮಾಡಿ ತಿನ್ನೋಣ ಅಂಥೇಳಿ. ಸೊ ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತಾಯಿದ್ದೀರಿ. ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಮೂಮೆಂಟ್ ನಿಮಗೆ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡೋರು ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ, ತುಂಬ ಖುಷಿ ಆಗುತ್ತೆ. ಹಾಗೆ ನಿಮ್ಮಿಂದ ನನಗೆ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ವಿಡಿಯೋ ಹೇಗನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ನಮಸ್ಕಾರ.